1962ರಲ್ಲಿ ಹರಿಹರದಲ್ಲಿ ಒಂದು ಅತ್ಯುತ್ತಮ ಫುಟ್ಬಾಲ್ ತಂಡ ಇದ್ದಿದ್ದು ನಿಮಗೆ ಗೊತ್ತಾ? ಹರಿಹರದಲ್ಲಿ ಫುಟ್ಬಾಲ್ ಸಂಸ್ಕೃತಿಯನ್ನು ಬ್ರಿಟಿಷರು ತಂದಿದ್ರಂತೆ. ಬೇರೆ ಕಡೆ ಹರಿಹರದ ಫುಟ್ಬಾಲ್ ತಂಡವನ್ನು ನೋಡಿ ಎಷ್ಟೋ ಯುವಕರು ಪ್ರೇರಿತರಾಗಿದ್ರಂತೆ. ಇವತ್ತು ನಮ್ಮ ಜೊತೆ ಒಬ್ಬ ದಂತಕಥೆಯ ಆಟಗಾರರಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಅಂಕಲ್, ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸು, ನಿಮ್ಗೆ ಟೈಮ್ ಕೊಟ್ಟಿದ್ದೀರಾ ನಮಗೆ. ನಿಮ್ಮಂತವ್ರಿಗೆ ಕೊಡೋದನ್ನ ಯಾರಿಗೆ ಕೊಡ್ಲಪ್ಪ, ನಾನು ಪ್ರೀತಿ ಮಾಡೋಣ ನೀನು. ಆಮೇಲೆ ನಾವು 10 years ಬ್ಯಾಕ್ ಆಡಬೇಕಾದ್ರೆ ನೀವು ನಮ್ಮ ಜೊತೆ ಬಂದು ಆಡ್ತಿದ್ರಿ. ಯಪ್ಪರಿಗೆಲ್ಲ ನಿಮ್ಮ ಬಗ್ಗೆ ಹೇಳ್ತಿರ್ತೀನಿ, ಹಂಗಾಗಿ ನಿಮ್ದು ಈ ವಿಡಿಯೋ ನಂಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಅಂಕಲ್, ಯಾವಾಗ ಹೆಂಗೆ ಸ್ಟಾರ್ಟ್ ಆಯಿತು ನಿಮ್ದು ಫುಟ್ಬಾಲ್ ಜರ್ನಿ ಅಂತ? ಫುಟ್ಬಾಲ್ ಜರ್ನಿ ನಾನು ಪ್ರೈಮರಿ ಸ್ಕೂಲು ಓದ್ಬೇಕಾರೆ ಪ್ರೈಮರಿ ಸ್ಕೂಲ್ ಓದ್ಬೇಕಾದ್ರೆ ನಮಗೆ ಟೆನ್ನಿಸ್ ಬಾಲು ಅವಾಗ 2ನೇ ಕ್ಲಾಸೋ 3ನೇ ಕ್ಲಾಸೋ ಓದ್ತಿದ್ವಿ. ಅವಾಗ ಒಂದು ಟೆನ್ನಿಸ್ ಬಾಲ್ ನಮಗೆ ಸಿಗೋದು ಕಷ್ಟ ಇತ್ತು. ಟೆನ್ನಿಸ್ ಬಾಲ್ ಆವತ್ತಿನ ದಿವಸ 8 ಅಣಿಗೆ ಒಂದು ಎಲ್ಲ ಆಡಿಬಿಟ್ಟಿದ್ದು. ಟೆನ್ನಿಸ್ ಆಡೋದು ಆಡಿಬಿಟ್ಟಿದ್ದು 8 ಅಣಿಗೂ ಸಿಗ್ತಾ ಇಲ್ಲ, ಮತ್ತು ದುಡ್ಡು ಆಗ್ಬಿಟ್ಟಿನ ಕಾಲದಲ್ಲಿ. ಅದು 46, ಇತ್ಲಾಗೊಂದು 10 ವರ್ಷ ಅಂದರೆ 10 ವರ್ಷ. ಅವಾಗೇನೆ ಹೆಚ್ಚು ಕಮ್ಮಿ 8-10 ವರ್ಷ ಇರ್ಬೋದು ನಾನು. ಅವಾಗ ನಮ್ಮ ತಂದೆ ಸಕ್ಕಿಂತ ಮುಂಚೆನೇ ಹುಟ್ಟಿದ್ದೆ, 46ಗೆ ಹುಟ್ಟಿದ್ದು ನಾನು. ಅತ್ಲಾಗ 10 ವರ್ಷ, ಇತ್ಲಾಗ ಅಲ್ಲಿಂದ ಇತ್ಲಾಗ 10 ವರ್ಷ. 10 ವರ್ಷದಾಗ ಒಳಗೆ ನಾನು 7-8 ವರ್ಷದಾಗ ನಾನು ಅದು ಟೆನ್ನಿಸ್ ಬಾಲು ಆಡೋದು ಇದು ಮಾಡಬೇಕಾಯ್ತು. ಆವಾಗ ಟೆನ್ನಿಸ್ ಬಾಲ್ ಸಿಗೋಂಗಿಲ್ಲ. ಕಿರ್ಲೋಸ್ಕರ್ನಾಗೆ ಟೆನ್ನಿಸ್ ಆಡ್ತಿದ್ರು, ಅದ್ರ ಬಾಲ್ ಅವ್ರ ತಕ್ಕ ಹೋಗಿ ಸಾಲ ಮಾಡಿಬೇಕು. ಅವಾಗ ನಮ್ಮ ಹತ್ರ ಜಾಯಿಂಟ್ ಫ್ಯಾಮಿಲಿ ನಮ್ಮದು, ನಮಗೆ ಕೊಡ್ತಾರೆ ಯಾರು. ನಮ್ಮ ತಂದೆ ಆಗಲೇ 10 ವರ್ಷಕ್ಕೆ ಸತ್ತೋಗ್ಬಿಟ್ಟಿದ್ರು. ಅದಕ್ಕೆ ಅವಳೊಬ್ಬನೂ ಇದ್ದ, ನಮ್ಮ ಫ್ರೆಂಡು ರಾಜಪ್ಪ ಅಂತ, ಅವ್ರು ಬೆಣ್ಣೆ ಮಾರ್ತಿದ್ರು, ನಮ್ಮ ಮನೆ ಮಗಳಲ್ಲಿದ್ದರು. ಅವನು ಒಬ್ಬನ ಮಗ ಪ್ರೀತಿಯಿಂದ ಅವರು ನಮ್ಮಪ್ಪ ಅವರೆಲ್ಲ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರು. ಅವ್ರ ಫ್ರೆಂಡ್ ಅಲ್ಲ, ಅವ್ರ ಮಗ ನನ್ನ ಜೊತೆ ಇರ್ತಿದ್ದ. ಇವ್ರು ನೀನೇ ಒಂದು ತೊಗೊಂಬಿಡೋ, ಒಂದು 8 ಕೊಟ್ಟರೆ ತಗೊಂಡು ನಾವು ಮಾಡೋಣ ಅಂತ ಅಲ್ಲಿಂದ ಸ್ವಂತ ಬಾಲ್ ಇಟ್ಕೊಂಡು ಆ ಟೆನ್ನಿಸ್ ಬಾಲ್ನ ಆಡ್ತಿದ್ವಿ. ಫುಟ್ಬಾಲ್ ಹೌದಾ? ಅಲ್ಲಿಂದ ಎಷ್ಟು 3ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಟೆನ್ನಿಸ್ ನಂದು. ಅಂದರೆ ನೀವು ಹುಟ್ಟಿದ್ದೆಲ್ಲ ಹರಿಹರನೇ? ಹುಟ್ಟಿದ್ದು ಹರಿಹರ. ಆಡ್ತಿದ್ವಿ. ಅಲ್ಲಿಂದ ಬರ್ತಾ ಹೆಂಗಪ್ಪ ಅಂದ್ರೆ ಸ್ಕೂಲ್ ಬಿಟ್ಟ ತಕ್ಷಣನೇ ಅವಾಗ ಒಂದ ಮಾಡಕ್ಕೆ ಸ್ಕೂಲ್ ಬಿಡೋರು, ಮನೆಗಳು ಹತ್ರ ಅಲ್ಲ, ಮನೆಗೆ ಹೋಗಿ ತಿಂದು ಬರ್ತಿದ್ವಿ. ಆಟದಲ್ಲಿ ಆಡ್ತಿದ್ವಿ. ಇಲ್ಲೊಬ್ಬನು ಮಾಲಿ ಅಂತ ಇದ್ದ, ನನ್ನ ಕ್ಲಾಸ್ಮೇಟ್, ಅವ್ನು ಕಾಣಂಗಿಲ್ಲೀಗ ಇದ್ದಾನೆ. ಅವನು ನಾನು ಅವನ ಅಪೋಸಿಟ್ ನಾನು. ಹಿಂಗೆ ಅವ್ರಿಗೆ ಮ್ಯಾಚ್ ಆಡ್ತಾನೆ ಇರ್ತೀವಿ. ಟೆನ್ನಿಸ್ ಬಾಲ್ ಕಾಲೆಲ್ಲ ರಕ್ತ ಬರೋವು, ಇವೆಲ್ಲ ಕೆತ್ತವು, ಡೋಂಟ್ ಕೇರ್ ಅಂತ ಬರ್ಸಿಸ ಆಟ ಆಡೋದು. ಹಿಂಗೆ ಮಾಡ್ತಾ ಮಾಡ್ತಾ ಅದನ್ನು ಫುಟ್ಬಾಲ್ ಹಚ್ಚಿಬಿಡ್ತು. ಹತ್ತು ಅದಕ್ಕೆ ಮುಂಚೆ ಯಾರಾದರೂ ಆಡೋದು ನೋಡಿದ್ರಾ ನೀವು ಫುಟ್ಬಾಲ್? ಅಲ್ಲಿ ಆಡ್ತಿದ್ರಲ್ಲ, ನಮ್ಮ ಗಂಗಾಧರ್ ಮೊದ್ಲಿಯಾರ್ ಅವ್ರು ನನ್ನ ಗುರುಗಳು, ಅವರೇ ನಾನು ಒಳಗೆ ಕರ್ಕೊಂಡಿದ್ದು, ಟೀಮ್ನೊಳಗೆ ಕರ್ಕೊಂಡಿದ್ದು ಅವರು ಹಿಂಗೆ ನಾವು ನೋಡ್ತಿದ್ವಿ. ಸುತ್ತಲೂ ಕುತ್ಕೊಂಡು ಮೈದಾನದಲ್ಲಿ ನೋಡ್ಬೇಕಾದ್ರೆ ಭಾಳ ಇಂಟ್ರೆಸ್ಟ್. ಅವಾಗ ಬೇರೆ ಏನಿಲ್ಲಲ್ಲ, ಟಿ ವಿಗಿಲ್ಲ, ಏನೂ ಇಲ್ಲ. ಬರೀ ಫುಟ್ಬಾಲ್ ಆಡ್ಬೇಕು, ಕುಸ್ತಿ ಆಡಬೇಕು, ಇಲ್ಲಿ ವಾಲಿಬಾಲ್ ಆಡಬೇಕು, ಇಲ್ಲಿ ಕಬಡ್ಡಿ ಆಡಬೇಕು, ಇಷ್ಟೇ ಬಿಟ್ಟರೆ ಕಂಪ್ನಿ ಒಳಗೆ ಎಲ್ಲ ಆಡ್ತಿದ್ರು. ಅಲ್ಲಿ ಬಿಡ್ತಿದ್ದಿಲ್ಲ ಯಾರಿಗೂ. ಆವಾಗ ಇಷ್ಟು ಆಡ್ತಿರ್ಬೇಕಾದ್ರೆ ನಾವು ಆಡ್ತಿದ್ವಿ. ಅದು ಏನು ಮಾಡಬೇಕು, ಅಲ್ಲಿ ಆಡ್ಬೇಕಾದ್ರೆ ಭಾನುವಾರಕ್ಕೆ ಒಂದ್ಸತಿ, ಮಂಗಳವಾರಕ್ಕೆ ಒಂದ್ಸತಿ ರಜೆ ಮಾಡೋರು ಈ ದೊಡ್ಡವರು. ಇವರೆಲ್ಲ ದೊಡ್ಡವರು ರಜೆ ಮಾಡೋರು. ಆ ಭಾನುವಾರ ಮಂಗಳವಾರ ದಿವಸ ಸಂತಿ ಅಲ್ಲ, ಆ ಕಡೆ ಇಲ್ಲಿನ ಜನ ಅಲ್ಲಿಗೆ ಹೋಗೋದವ್ರಿಗೆ ಸಂತಿ ಇಲ್ಲಾಗ್ತಿತ್ತು ಇದೇ ಏರಿಯಾದಾಗ. ಅಲ್ಲಿ ಅವಾಗ ನಾವೇನು ಮಾಡ್ತಿದ್ವಿ, ಅಲ್ಲಿ ಬಂದು ಆಡ್ತಿದ್ವಿ. ಇವ್ನು ಯಾರು ಹುಡುಗ ಅಂತ ಇಲ್ಲ, ಮಿಲಿಟರಿ ಹನುಮಂತರಾವ್ ನಮ್ಮ ಕಕ್ಕಾರು, ಹೋರಾಟಗಾರರು. ಅವ್ರ ಅಣ್ಣ, ನನ್ನ ಮಗನ ನಾನು. ನಮ್ಮ ಕುಂಟ್ರು, ನಮ್ಮ ಅಪ್ಪರಿಗೆ ಸ್ವಲ್ಪ ಇದು ಇತ್ತು, ಪರಿಚಯ ಹೊಡೆದಿತ್ತು. ಒಂದು ಕಾಲು ಚಿಕ್ಕ ಹುಟ್ಟಿದಾಗ ಒಂದು ಕಾಲು ಸ್ವಲ್ಪ ತೆಳಗಿತ್ತು, ಕುಂಟ್ರಾಜನ ಮಗ ಅಂತ. ಆಮೇಲೆ ನಾನು ಹಂಗೆ ಆಡ್ತಿದ್ದೆ. ಆಮೇಲೆ ಇವರು ನಮ್ಮ ಗುರುಪಾದಪ್ಪರ ಮನೆಯವರು, ಚನ್ನಬಸಪ್ಪ, ಅವ್ರ ಅಣ್ಣರು, ಅವರೆಲ್ಲರೂ ನನ್ನ ಜೊತೆಗೆ ಆಡಿದವರು. ಅವ್ರ ಅಣ್ಣ ಜಯಣ್ಣ, ಆಮೇಲಿಂದ ಇನ್ನು ದೊಡ್ಡ ಅಣ್ಣ ರುದ್ರಪ್ಪ ಅಂತ, ಎಲ್ಲರಿಗಿಂತ ದೊಡ್ಡ ಅವ್ರು ಆಡ್ತಿದ್ರು. ಅವ್ರಿಗೆ ಭಾಳ ಹತ್ತಿರ ಇತ್ತು ಇವರು. ಯಾರು ನಮ್ಮ ಗಂಗಾಧರ ಮೊದಲಿಯಾರು, ಅವರು ದೊಡ್ಡವರೆಲ್ಲ ಇದ್ರಲ್ಲ, ಅವರೆಲ್ಲ ಆಡ್ತಿದ್ರಲ್ಲ. ಅಲ್ಲಿ ಈ ದೊಡ್ಡ ಬಾಲು 5
5 ನಂಬರಿಂದು ಅವನ್ನ ಹರಿದೆಲ್ಲ ಬಿಸಾಕರು. ಹರಿದಿದ್ದು ಹೊಲಿಗೆ ಬಿಟ್ಬಿಟ್ಟವು, ಅದನ್ನು ಬಿಸಾಕರು. ನಾವು ಅದನ್ನು ಕೇಳಿ ಅದನ್ನು ಇಸ್ಕೊಳ್ರು ನಾನು ಏನು ಮಾಡ್ತೇನೆ ಅಂತ ಅದನ್ನು ತಗೊಂಡು ಹೋಟ್ಲಲ್ಲಿ ಮತ್ತು ನಾನು ಕೆಲಸ ಮಾಡ್ಕೊತ ಇದ್ದೇನೆ. ಅವರು ನಾನು ಹೋಟ್ಲ್ ನಡೆಯೋದು ಬೆಳಿಗ್ಗೆ 11 ಗಂಟೆಯಿಂದ 3 ಗಂಟೆ ಮಟ್ಟ ಊಟದ್ದು. ಅವಾಗ ಮತ್ತು ಆಮೇಲೆ ನಾನು ಒಳಗೆ ಹೋಟ್ಲಲ್ಲೇ ಕುಂದಿರ್ತಿದ್ದೆ. ನಮ್ಮ ತಂದೆ ಸತ್ ಮಕ್ಕಳು ಎಲ್ಲ ಕೆಲಸ ಮಾಡ್ತಿದ್ವಿ ನಾವು, ಕಸ ಹೊಡೆಯೋದನ್ನೆಲ್ಲ ಒರೆಸೋದು ಮಾಡೋದು ಎಲ್ಲ ಮಾಡಿದ್ವಿ. ಅವಾಗ ಅದನ್ನು ಹೊಲಿತಿದ್ದೆ ನಾನು, ಅದನ್ನು ಚೆನ್ನಾಗಿ ಒಳಗಾಸಿ. ಅವಾಗ ನೆಕ್ಕಿತ್ತು, ಆ ನೆಕ್ನಾಗಾಸಿ ತಗೊತಿದ್ವಿ. ಅದನ್ನು ತಗೊಂಡು ಚೆನ್ನಾಗಿ ಹೊಲಿದು ಮಾಡಿ ಅದಕ್ಕೆ ಬ್ಲಾಡರ್ ಹಾಕಿ ಅದನ್ನು ತಗೊಂಡು ಆಡ್ತಿದ್ವಿ. 10 ದಿವಸ ಮಂಗಳವಾರ ದಿವಸ. ಅವಾಗ ಭಾಳ ಇಂಟ್ರೆಸ್ಟ್ ಆಗ್ಬಿಡ್ತು ಜನಕ್ಕೆ, ನಾನು ನೋಡ್ಕೊಂತೇನೆ. ಅವಾಗ ಒಳ್ಳೆ ಆಡ್ಬೇಕಾದ್ರೆ ಏನು ಯಾರ ಮಗ ಹೆಂಗೆ ಕುಂಟ್ರಾಜನ ಮಗ ಮಿಲ್ಟ್ರಿ ಹನುಮಂತಪ್ಪನ ಅಣ್ಣನ ಮಗ ಅಂತ. ಹೌದಾ, ನೀವು ಬಾರೋ ಇಲ್ಲಿಗೆ ಆಡೋದು ಗಂಗಾಧರ್ ಮೊದಲಿಯಾರು ಕರೆದ್ರು ನಾನು. ಅವ್ರು ಆಟ ನೋಡ್ತಿದ್ವಿ ನಾವು. ಅವ್ರೇನು ಲೈನ್ ಮೇಲೆ ಬಂದು, ಲೈನ್ ಮೇಲೆ ಈ ಗೋಲ್ ಜಾಗ ಈ ಲೈನ್ ಮೇಲೆ ಬಂದು ಇಲ್ಲಿ ಬಂದು ಗೋಲ್ ಹೊಡಿಯೋರು. ಹಂಗೆ ಭಾಳ ಸ್ಮೂತ್ ಮನುಷ್ಯ ಅವನು. ನಾನು ಹೊರಟು ಹಂಗಲ್ಲ, ಅವೆಲ್ಲ ಕನಸ್ನಾಗ ಬರೋದು ನನಗೆ. ಅವ್ರಂಗೆ ಆಡಬೇಕು ಅಂತ ಕನಸ್ನಾಗೆಲ್ಲ ಬರೋದು. ಹಂಗೆ ಆಡಿದೆ. ಅವ್ರಂಗೆ ನನಗೆ ದೇವರು, ನನಗೆ ಹನುಮಂತ ದೇವರು ನನಗೆ ಕೊಟ್ಟ. ಅದೇ ಫುಟ್ಬಾಲ್ ಹುಚ್ಚು. ಅದಕ್ಕಿಂತ ಮುಂಚೆ ನಾನು ಅದನ್ನು ಗಂಡಿ ಮನೆಗೆ ಹೋಗ್ತಿದ್ದೆ ನಾನು. ಅಲ್ಲಿ ಸಾಮರ್ಥ್ಯ ಆಡ್ತಾ ಅದನ್ನ ಹೊಡೆದು ನಮ್ಮ ತಂದೆ ಸಾತಿದ್ರು. ನಮ್ಮ ಅಪ್ಪ ಪೈಲ್ವಾನ್ಗಿರಿ ಆಸೆ ಆಯ್ತು. ಅವಾಗ ನಮ್ಮ ಚಿಕ್ಕಪ್ಪರು, ನಾವು ಸತ್ ಮೇಲೆ ಚಿಕ್ಕಪ್ಪರು ಇವನು ಇಲ್ಲಿ ಗಂಡಿ ಮನೆಗೆ ಹೋದ್ರೆ ರಾತ್ರಿ ಎಲ್ಲ ಕುಸ್ತಿ ಆಡಿ ಹೊಳೆ ಸ್ನಾನ ಮಾಡಿ ಬಂದು ಇಲ್ಲಿ ನಮಗೆ ಕೆಲಸ ಇರಲಿಲ್ಲ. ಅವ್ರ ಮಕ್ಕಳನ್ನ ಸುಖ ಸಾಕಿ ಅಂತಿದ್ರು. ನಮಗೆ ತಂದೆ ಸತ್ ಮಕ್ಕಳು ಆ ಸೀದಾ ಬಂದು ಹೊಡೆದು ಬಿಡಿಸಿದ್ರು ಕುಸ್ತಿನ. ಇಲ್ಲಿನೂ ಮಾಡ್ತಿದ್ದೆ, ಅಲ್ಲಿ ಮಾಡ್ತಿದ್ದೆ. ಕಡೆಗೆ ಅಲ್ಲಿ ಕುಸ್ತಿ ಆಡೋದು ಬಿಟ್ಟೆ ಫುಟ್ಬಾಲಿಗೆ ಮುಖ ಹತ್ತಿದ್ದೆ. ಎಷ್ಟನೇ ಕ್ಲಾಸಿಗೆ ಅವ್ರು ತಗೊಂಡ್ರು ನಿಮಗೆ ಮೊದಲಿಯಾರವರು? ಅವರು ನನಗೆ 60 ಸಣ್ಣ ಬಾಲಲ್ಲಿ ಆಡ್ತಾ ಇದ್ರಿ. ಎಷ್ಟನೇ ಕ್ಲಾಸಲ್ಲಿ ಅವ್ರು ನಿಮ್ಮನ್ನು ನೋಡಿ ನಿಮ್ಮ ಟ್ಯಾಲೆಂಟ್? ಮಿಡ್ಲ್ ಸ್ಕೂಲ್ ಅವಾಗ 8ನೇ ಕ್ಲಾಸ್ ತನಕ ಇತ್ತು ಅಂತೆ. ಅವಾಗೇನಿಲ್ಲ, ಇದು 5ನೇ ಕ್ಲಾಸ್ 6ನೇ ಕ್ಲಾಸಿಗೆ, 5ನೇ ಕ್ಲಾಸ್ ಅಂದರೆ 5ನೇದು, 6ನೇ ಕ್ಲಾಸಿಂದ ನೋಡಿ ಅಲ್ಲಿ ಕರ್ಕೊಂಡು ಆಡಿದ್ರು. 67ನೇ ಇಸ್ವಿಯಾಗ 67ನೇ ಇಸ್ವಿಯಾಗ ಕರ್ಕೊಂಡು ಆಡ್ಬೇಕಾರೆ ನನಗೆ ಮ್ಯಾಚ್ ಇತ್ತು. ಆ ಮ್ಯಾಚ್ನಾಗ ನೀವು ಬರೋ ಇಲ್ಲಿ ಅಂತ ನನಗೆ ಚಾನ್ಸ್ ಕೊಟ್ಟರು. ನನಗೆ ಅವ್ರು ಆಡ್ತಾ ಪ್ರಾಸ್ ಕೊಡ್ತಕ್ಕ ನನಗೆ ಬಾಲ್ ಕೊಟ್ಟು ಗೋಲ್ ಹೊಡ್ಸೋರು. 67 ಇಸ್ವಿಯಾಗ ನಾನು ಗೋಲ್ ಹೊಡಿತಿದ್ರ. ಹಂಗೆ ಕಂಟಿನ್ಯೂ ಆಯಿತು. ಆಮೇಲೆ ನನ್ನ ದರ್ಪು, ನನ್ನ ಸ್ಟಿಕ್ಟು ಅವೆಲ್ಲ ಅವ್ರಿಗೆ ತಲೆಯಾಗಿ ಬಂದ್ಬಿಡ್ತು. ಎಲ್ಲ ಯಾವನು ಚೆನ್ನಾಗಿ ಆಡ್ತಾನೆ ಅವನಿಗೆ ನಾವು ಪ್ರೀತಿ ಮಾಡೋದು. ಯಾರು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರಿಗೆ ನಾನು ಮ್ಯಾಚಿಗೆ ಹೋಗೋದು, ಸಣ್ಣನಾಗಲಿ ದೊಡ್ಡನಾಗಲಿ. ಅವ್ನು ನಮಗೆ ಬೇಕು, ಇವನು ಬೇಕು, ಅದು ಆಮೇಲೆ. ಹೌದು, ಅವೆಲ್ಲ ಇಲ್ಲ. ನಾನು ಮುಲಾಜಿಲ್ದಂಗೆ ಅವಾಗ ನನಗೆ ಎಲ್ಲ ಫುಲ್ ಜವಾಬ್ದಾರಿ. ಅಲ್ಲಿಂದ ಇವತ್ತಿನ ತನಕ ನಾವು ಇದಕ್ಕೆಲ್ಲ ಅಲ್ಲಿ ನಿಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಚಾಲು ಆಗ್ಬಿಡ್ತು. ಮ್ಯಾಚಿಗೆ ಕರ್ಕೊಂಡು ಹೋಗೋದೇನು ಫಸ್ಟ್ ಮುಂದೆ ಹಂಗೆ ಬಿಟ್ರು ಎಲ್ಲರೂ. ಅವರು ಹೆಸರು ಹೇಳಿದ್ರಲ್ಲ, ಗಂಗಾಧರ್ ಮೊದಲಿಯಾರು, ಅವ್ರು ಎಲ್ಲಿದ್ದಾರೆ ಇವಾಗ? ಸತ್ತೋಗ್ಬಿಟ್ರು. 8 ಜನ ಅಣ್ಣ ತಮ್ಮಂದ್ರು. ಗಂಗಣ್ಣ, ಶಿವಣ್ಣ, ರಾಮಣ್ಣ, ಗೋಪಣ್ಣ. ಆಮೇಲೆ ಈ ನೀನು ನೋಡಿರ್ಬೇಕು, ಅಲ್ಲಿ ಕಟ್ಟಿಗೆ ವ್ಯವಹಾರ ಮಾಡ್ತಾನಲ್ಲ ಮೊದಲಿಯಾರು, ಅಲ್ಲಿ ಲೇಬರ್ ಕಾಲೋನಿಯಲ್ಲಿ ಇದ್ರು ಮುಂಚೆ. ಅವ್ರ ಅಪ್ಪ, ಅವ್ರ ಡ್ಯಾಡಿನ ಅವ್ರ ಡ್ಯಾಡಿ ಮತ್ತೆ ಅವರು ಶಿವಣ್ಣ ಅಂತ ಅವ್ರ ಹೆಸರು. ಆಮೇಲೆ ಮುದ್ದಣ್ಣ ಅಂತ ಕಿರ್ಲಸ್ ಕಂಪ್ನಿಗೆ ರೈಟ್ ಕಮ್ಯುನಿಸ್ಟ್ ಹೆಡ್. ಅವರೆಲ್ಲ ಜೊತೆಗೆ ಆಡ್ತಿದ್ರು ಎಲ್ಲ. ಆ ಕಡೆ ಒಂದು ಟೀಮ್ ಇತ್ತು, ಫ್ರೆಂಡ್ಸ್ ಯೂನಿಯನ್. ಆ ಕಡೆ ನಾವು ಇಲ್ಲಿ ಆಡ್ತೀವಿ, ಅವ್ರು ಆ ಕಡೆ ಆಡ್ತಿದ್ರು. ಯಾವಾಗ ಗ್ರೌಂಡ್ ಸಣ್ಣದಾಗೈತಿ, ಈಗ ನಮ್ದು ಈ ಕಡೆ ಬರ್ತಿತ್ತು, ಅವ್ರು ಆ ಕಡೆ ಆಡ್ತಿದ್ರು, ಫ್ರೆಂಡ್ಸ್ ಯೂನಿಯನ್ ಅಂತ. ಅವ್ರಿಗೂ ನಮ್ಗೆ ಯಾವಾಗಲೂ ಅಪೋಸಿಟ್ ಬರ್ತಿತ್ತು. ನಾವು ಬಿಟ್ಟು ಕೊಡ್ತಿದ್ದಿಲ್ಲ. ನಾನು ಬಂದಮೇಲಂತೂ ಎಲ್ಲರೂ, ನಾನು ಯಾವಾಗ ಫೀಲ್ಡಿಗೆ ಬಂದಮೇಲೆ ಎಲ್ಲರಿಗೂ ಅವ್ರಿಗೆ ಚಾನ್ಸ್ ಇಲ್ದಂಗೆ ಆಗ್ಬಿಡ್ತು. ಅಷ್ಟು ಸ್ಪೀಡ್ ಮಾಡ್ತಿದ್ದೆ ನಾನು. ಕರೆಕ್ಟ್. ಭಾಳ ಚಾನ್ಸ್. ಹಂಗಾಗಿ ಭಾಳ ಹೆಸರು ಬರೋಕೆ ಹತ್ಬಿಡ್ತು. ಭಾಳ ರನ್ನಿಂಗು ಮಾಡ್ತಿದ್ದೆ. ಆಮೇಲೆ ಯೂನಿವರ್ಸಿಟಿ ಅವಾಗೇನು ಮಾಡ್ಬಿಡ್ತು, ನಮಗೆ ನಮ್ಮ ಅಣ್ಣ ಫೇಲ್ ಆಗ್ಬಿಟ್ಟ, ನಮ್ಮ ಚಿಕ್ಕಪ್ಪನ ಮಗ. ಅವ್ರಿಗೆ ನಾನು ಬೇಕಾಗಿತ್ತು, ನಮ್ಮ ಚಿಕ್ಕಪ್ಪರಿಗೆ ಅಲ್ಲಿ ಬೇಕು, ಅವನು ಓದಬೇಕು, ಇವರು ಇಲ್ಲಿ ಕೆಲಸ ಮಾಡ್ಬೇಕಂತ. ಅವರು ಒಂದು ಪ್ಲಾನ್ ಮಾಡಿ ನಾನು ಹೇಳಿಬಿಟ್ರು. ನಾನು ಸ್ಕೂಲ್ ಬಿಡ್ತಾನೆ,
8ನೇ ಕ್ಲಾಸ್ ಓದ್ಬೇಕಾರೆ ನಾನು ಸ್ಕೂಲ್ ಬರ್ತಾನೆ ಓದಲಿ ನಮ್ಮ ಕೇರಾಗೆ 2-3 ಜನ ಪಾಸ್ ಆಗಿದ್ರು ನಮ್ಮ ಜನನೇ. ಓದ ಬಂದೆ ಮ್ಯಾನೇಜರ್ ಮಾಡ ಹಂಗೆ ಮಾಡಿ ಹಿಂಗೆ ಮಾಡಂತ ಯಾರು ನಮ್ಮ ಕಕ್ಕನ ಫ್ರೆಂಡ್ ಎಲ್ಲ ರಾಜಕೀಯದವರು ನಾನು ಇರ್ತಾನೆ ಕಕ್ಕ ಕಳ್ಸ ದಾದಾಗ ಅಂತ ಅವ್ನು ಹೊಸ ಕಳ್ಸ 6 ವರ್ಷ ತನಕ ನಾನು ಸುಮ್ಮನಿದ್ದೆ. ಆಮೇಲೆ ನಾನು ಆಡೋದು ಪಾಡೋದು ಸಾಯಂಕಾಲ ಮಾತ್ರ ಬಿಡಲೇಬೇಕಲ್ಲ ನನಗೆ. ಅವಾಗ ನೋಡಿ ಎಲ್ಲ ಜನ ಭಯಕತ್ತಿದ್ರು ಅವ್ರಿಗೆ, ನಮ್ಮ ಚಿಕ್ಕಪ್ಪರಿಗೆ, ನಮ್ಮ ಚಿಕ್ಕಪ್ಪನ ಮಗ ಅವ್ನು ಏನು ಟೀಮು ಹೆಂಗೆ ಆಡ್ತಾನ, ಏನು ಎಷ್ಟು ಓಡ್ತಾನ, ನೀವು ಅವನಿಗೆ ಹೋಗಿ ಆಡಿ ಸ್ಕೂಲ್ ಬಿಟ್ರಿ ಸರ್ ಅಂತ. ಅವಾಗ ಮತ್ತೇನು ಮಾಡಿದ್ರು, ಅವ್ರಿಗೇನು ರಾಜಕೀಯದಾಗಿದ್ರಲ್ಲ ಜನ ಮತ್ತೆ ಓಟ್ ಹಾಕಂಗಿಲ್ಲ. ಅದಕ್ಕೆ ನನಗೆ ನೀವು ಕಟ್ಟಪ್ಪ ಜನ ಎಕ್ಸಾಮ್. ಅವಾಗ ಏನಿತ್ತು 7ನೇ ಕ್ಲಾಸ್ ಬಂತು, 8ನೇ ಕ್ಲಾಸ್ ಹೋಗಿತ್ತು. 7ನೇ ಕ್ಲಾಸ್ ಕಟ್ಟಿ ಪಾಸ್ ಆಗಿ ಹೋದೆ ನಾನು. MK ಸ್ಕೂಲಾಗ ಓದ್ತಿದ್ದೆ. MKT ಕನ್ನಡ ಮೀಡಿಯಮ CBSE? ಇಂಗ್ಲೀಷ್ ಮ್ಯಾನ್. ಸೆಂಟ್ ಮೇರಿಸ್ ಪಕ್ಕ ಅಲ್ಲ, ಇಲ್ಲಿ ಹಳೇದು ಅವಾಗ ಇನ್ನೂ ಏನಾಗಿದ್ದಿಲ್ಲ. ಅಲ್ಲಿಗೆ ಸೇರ್ಕೊಂಡ ಪಾಪ ಒಳ್ಳೊಳ್ಳೆ ಮೇಷ್ಟ್ರುಗಳಿದ್ರು. ನಾನು ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಆಡ್ತಿದ್ರಿ 8ನೇ ಕ್ಲಾಸ್ಗೆ ನೀವು ಇದೆಲ್ಲ ಆಗೈತಿ. ಆಗಲೇ ಮೇಲ್ಗಡೆ ಎಲ್ಲಿ ಯಾರು ಹಿಡಿಯಂಗಿಲ್ಲ, ಹಂಗಾಗ್ಬಿಡ್ತು. ಒಳ್ಳೇದು. ದೇವ್ರದ್ದು 67ನೇ ಇಸ್ವಿಗೆ ಗೋಲ್ ಹೊಡ್ಯಾಕತ್ತಿದ್ದೆ ಅಂದ್ರೆ ಅಲ್ಲಿಂದ ಇತ್ಲಾಗ 7ನೇ ಕ್ಲಾಸಿಗೆ ಹೋಗಿ ಸೇರಿದ್ದು. ಅವರು ಆಗಲೇ ಫುಲ್ ಏನಪ್ಪ ಅಂದ್ರೆ ಇಲ್ಲಿ ಟೂರ್ನಮೆಂಟ್ ನಡೆಯವು. ಶಿವಮೊಗ್ಗ, ಹಾಸನ, ಚಿಕ್ಕಮಂಗ್ಳೂರು, ಆಮೇಲೆ ಯಾವುದಿದು ಗಡಿಂಗ್ಲೇಜ್, ಆಮೇಲೆ ಅವೆಲ್ಲ. ಆಮೇಲೆ ಈ ಹಾಸನ ಮತ್ತು ಶಿವಮೊಗ್ಗ, ಭದ್ರಾವತಿ, ಆಮೇಲೆ ಇದು ಯಾವುದಿದು ಚಿತ್ರದುರ್ಗ, ಆಮೇಲೆ ಯಾವುದು ರೈಲ್ವೆ ಇದೈತಲ್ಲ ಹುಬ್ಳಿ ಪಬ್ಳಿ, ಆಮೇಲೆ ಇದೆಯಲ್ಲ ಇನ್ನೊಂದು ಮರ್ತೋಕತ್ ನೋಡ್ರಿ ಈ ವಯಸ್ಸಾದ್ಮೇಲೆ. ಅರಸೀಕೆರೆ, ಅರಸೀಕೆರೆ, ಹಾಸನ, ಟೀಮ್ ಇತ್ತು ಎಲ್ಲ ಫಸ್ಟ್ ಕ್ಲಾಸ್ ಟೀಮ್ ಇತ್ತು. ಅವೆಲ್ಲವೂ ಬರೋ ಅವೆಲ್ಲ ಹಂಗಾದ್ರೆ ಸುಮ್ಮನೆ ಮಾಡ್ತಿದ್ವಲ್ಲ. ಅವಾಗೆಲ್ಲ ಟೂರ್ನಮೆಂಟ್ಗಳಿಗೆ ಅವಾಗ ನಾನು ಇಷ್ಟೆಲ್ಲ ಇರುತ್ತೆ. ನಾನು ಸೇರಿಸಿದ್ರ ನಾನು MK ಸ್ಕೂಲಾಗ ಅಲ್ಲಿ ಹೋದಾಗ ಫುಲ್ ಪವರ್ಫುಲ್ ಇದ್ದೆ. ಅಲ್ಲಿ ಏನು ಮಾಡ್ತಿದ್ದೆ, ಸ್ಕೂಲು ಸ್ಟಾಲ್ವಾಗ ಮಟ್ಟ ಫೀಲ್ಡ್ ಇತ್ತಲ್ಲ ಮುಂದಿಂದ, ಫೀಲ್ಡ್ನಾಗ ಬಾಲ್ ಹಾಕ್ಯಂತ ನಿಂತ್ಕೊಂತಿದ್ದೆ. ಆ ಬಾಲಿಂದ ಅಲ್ಲಿ ಮೇಲ್ಗಡೆ ರೂಮ್ ಅದಲ್ಲ ಸ್ಕೂಲ್ಗಳು, ಅಲ್ಲಿಗೆ ಚಿಪ್ ಮಾಡ್ತಿದ್ದೆ, ಸೀದಾ ಅಲ್ಲಿ ಹೋಗಿ ಬೀಳ್ಬೇಕು. ನಾನು ನಮ್ಮನೆ ಮಟ್ಟಕ್ಕೆ ನಾನು ಬಂದಿದ್ದೆ. ಚಿಪ್ಸ್ ಹೆಂಗೆ ಮಾಡೋದು, ಪಾಸ್ ಹೆಂಗೆ ಹಾಕೋದು, ಅವೆಲ್ಲ ಭಾಳ ಚೆನ್ನಾಗಿತ್ತು. ಇವಾಗ ನಾವು 2010 ನಾನು ಪ್ರಾಕ್ಟೀಸ್ ಬರ್ತಿದ್ನಲ್ಲ ಗಾಂಧಿ ಮೈದಾನ್ಗೆ, ಅವಾಗೂ ನೀವು ಬಂದು ವಾಲಿ ಶಾಟ್ ಹೊಡಿತಾ ಇದ್ರಿ. ಒಳ್ಳೆ ಮೋಟಿವೇಟ್ ಆಗ್ತಿತ್ತು ಅದು ನನಗೆ. ಆಮೇಲೆ ಹಿಂಗೆ ಬರ್ತಾ ನಾನು SLC ಪಾಸ್ ಆದೆ. ಒಂದೇ ಸತಿ ಪಾಸ್ ಆಗಿಲ್ಲ, 3 ಸತಿ, 2 ಸತಿ ಫೇಲ್ ಆಗಿ 3ನೇ ಸತಿ ಪಾಸ್ ಆಯ್ತು. ನನಗೆ ಇವರಿಗೆ ನಾನು ಬಿಡ್ಸಂಗಿಲ್ಲಲ್ಲ, ಇವ್ರ ಊರಾಗೆ ರಾಜಕಾರಣಿಗಳು ನಿನಗೆ ಸೀಟ್ ಕೊಡಿಸ್ತೇವೆ ಬೆಂಗಳೂರಿಗೆ. ಇವನೇನು ಇಲ್ಲಿ ಇದ್ದ ಬೆಂಗಳೂರಾಗೆ LLB ಓದ್ತಿದ್ದು ನಮ್ಮ ಚಿಕ್ಕಪ್ಪನ ಮಗ ಟೇಕೋಜಿರೋ ಅಂತ. ಹಿಂಗೆ ಹೋಗಪ್ಪ ಮಾಡಿ ಸೆಂಟ್ ಜೋಸೆಫ್ ಕಾಲೇಜ್ನಾಗ ನನಗೆ ಸೀಟ್ ಕೊಡಿಸಿದ್ರು. ಸೆಂಟ್ ಜೋಸೆಫ್ ಕಾಲೇಜ್ನಾಗ ಅಲ್ಲಿ ಫೇಲ್ ಆದವ್ರಿಗೆ ಯಾರಿಗೂ ಕೊಡೋಂಗಿಲ್ಲ. ನನಗೆ ಇಷ್ಟಿದ್ದು ಸರ್ಟಿಫಿಕೇಟು, ರನ್ನಿಂಗು ಇದ್ರಾಗೆಲ್ಲ ಏನಪ್ಪ 400 ಮೀಟರ್ ಫಸ್ಟ್ ಬೆಂಗಳೂರಿಗೆ ನಾನು 68ಕ್ಕೆ ಏನೋ 67, 66, 68 ಒಳಗೆ ಇರಬೇಕು. ಅವಾಗ ನಾನು 400 ಮೀಟರ್ ಫಸ್ಟ್ ಬೆಂಗಳೂರಿಗೆ. ಅಲ್ಲಿ ಅವೆಲ್ಲ ಫೋಟೋಗಳು. ಸೆಂಟ್ ಜೋಸೆಫ್ ಸ್ಕೂಲ್ ಕಾಲೇಜ್ ಅವಾಗೇ ಇತ್ತಾ ಇಲ್ಲಿ ಬೆಂಗಳೂರದು? ಇವಾಗೂ ಚೆನ್ನಾಗಿ ಆಡ್ತಾರ ಅವ್ರು ಫುಟ್ಬಾಲ್. ಎಲ್ಲಿ ಇದ್ರಾಗ ಬೆಂಗಳೂರು ರಿಚ್ಮಂಡ್ ಟೌನ್ ಹತ್ರ. ಹೌದು, ಅದೇ ಎಂಥದ್ದು ಸ್ಟೇಡಿಯಂ ಪಕ್ಕ. ಅಲ್ಲಿ ಅವರು ಅಲ್ಲಿ ಆಡ್ತಿದ್ರು. ನಾವು ಅಲ್ಲಿ ಆಗಲೇ ನಾನು ಇಲ್ಲಿಂದ ಪಾಸ್ ಆದ ತಕ್ಷಣ ಹೆಸರು ಆಗಲಿ ಇತ್ತಲ್ಲಿ ಬೆಂಗಳೂರಾಗ ಟೂರ್ನಮೆಂಟಿಗೆ ಹೋಗ್ತಿದ್ವಲ್ಲ, ಅಲ್ಲೆಲ್ಲ ನಾನು ನೋಡಿ ಗೆಸ್ ಮಾಡಿದ್ರು. ಗೆಸ್ ಮಾಡಿ ನಮ್ಮ ಟೀಮಿಗೆ ಬಂದಾಡೋ ಅಂತ ಅವ್ರ ಟೀಮಿಗೆ ಸೇರ್ಕೊಂಡು ಆಡ್ತಿದ್ದು ನಾನು. ಸಾಪ್ರೋಡ್ರು ಎಲ್ಲ ಇರ್ತದೆ. ಅಲ್ಲಿ 2-3 ಸತಿ ಬೆಂಗಳೂರು ಯೂನಿವರ್ಸಿಟಿಗೆ ಹೋಗ್ಬೇಕಲ್ಲ, ಅವಾಗ ಇವರು ಅಧ್ಯಕ್ಷರು ಇರ್ತಾರಲ್ಲ, ಏನಪ್ಪ ಅವರು ಪ್ರೆಸಿಡೆಂಟ್, ಅದನ್ನು ಇದನ್ನು ತಗೊಳೋರು. ಅವರು ಹಿಂಗೆ ನಿಗಾ ಮಾಡಿದ್ರು ನನ್ನ ಮೇಲೆ. ಆಮೇಲೆ ಟೂರ್ನಮೆಂಟಿಗೆ ಮತ್ತೆ ಹೋಗಿದ್ದು ಹೋದ್ರ ಸೀಟ್ ಸಿಕ್ಕಿದ್ಮೇಲೆ ನೀವು ಹೋದ್ರ ಸೆಂಟ್ ಜೋಸೆಫ್ಸ್ಗೆ? ಹೋಗಿದ್ದೆ, ಜೈನ್ ಆದಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ನನಗೆಲ್ಲ ಭಾಳ ಅಲ್ಲೆಲ್ಲರೂ ನನಗೆ ಪ್ರೀತಿಯಿಂದ ನನಗೆಲ್ಲರೂ ಸಹಕಾರ ಕೊಡೋರು. ಆಮೇಲೆ ಯೂನಿವರ್ಸಿಟಿ ಸೆಲೆಕ್ಟ್ ಆಗ್ಬೇಕಲ್ಲ, ಯೂನಿವರ್ಸಿಟಿ ಸೆಲೆಕ್ಟ್ ಆಗ್ಬೇಕಂತ ನಾನು ಹುಚ್ಚಿತ್ತು, ಅದನ್ನು ಅಲ್ಲಿಗೆ ಬಂದುಬಿಡ್ತಾರೆ ಯೂನಿವರ್ಸಿಟಿ.
ಅವರೆಲ್ಲರೂ ನೋಡಿದ್ರಲ್ಲ 2-3 ಸತಿ ಅಲ್ಲಿ ಬೆಂಗಳೂರಿಗೆ ಇವ್ರ ಜೊತೆ ಹೋಗಿದ್ದು ಬೇರೆ ಅಲ್ಲೇ ಬೆಂಗಳೂರರ ಹುಡುಗರು ಇಲ್ಲಿ ಬಂದು ಆಟ ಮಾಡೋಕ್ಕೆ ಬಂದಿರ ಎಲ್ಲ ನೋಡಿ ನನಗೆ ನಮ್ಮನಿಗೆ 2-3 ಶಾಟ್ ಹೊಡೆದ 2-3 ಶಾಟ್ ಪೋಲಿಗೆ ಬಿದ್ದು ಬಂದ್ಬಿಟ್ರು 2-3 ಸತಿ ಹಂಗೆ ವಾಲಿ ಹೊಡ್ತಾ ಹಂಗೆ ಇದು ಬೀಳ್ತಿದ್ದಂಗೆ ಹೊಡ್ತಾ ಹೊಡ್ಬಿಡೋದು ಹಂಗೆ ಅದು ಮ್ಯಾಗ ಹೋಗಂಗಿಲ್ಲ ಅದು ಕೆಳಗೆ ಬರ್ತದೆ ಅದು ಹೌದು. ಅದು ಹಂಗಾಗಿ ಅದು ಆಡಿದ್ರೆ ಆಮೇಲೆ ಯೂನಿವರ್ಸಿಟಿ ಸೆಲೆಕ್ಷನಿಗೆ ಬಂತು. ನಾನು ಅಬ್ಸರ್ವ್ ಮಾಡ್ತಿದ್ದೆ, ಬಾಲ್ ಇಲ್ಲಿ ಬಿದ್ದು ಇಲ್ಲಿ ಬರ್ತೈತಿ, ಇಲ್ಲಿ ಬಿದ್ದು ಇಲ್ಲಿ ಬರ್ತೈತಿ, ಅಲ್ಲಿ ನೋಡಿ ತಿರುಗ್ತದೆ ಬಾಲ್ ಅದು ತಿರುಗ್ತೈತಿ, ಬಸ್ ಸ್ಟಾಪ್ ಮಾಡಿ ಬಂತು ಹಿಂಗೆಲ್ಲ ಹೇಳ್ತಿದ್ದೆ. ಅವನು ಇವನು ಸೆಕ್ರೆಟ್ರಿ ಏನೋ ಅಂತಾರೆ ಅವನಿಗೆ ಸ್ಪೋರ್ಟ್ಸಿಂದು ಕೋಚರ ಏನೋ ಅವನು ಅವನು ಬಂದು ಹಿಂಗೆ ಅಬ್ಸರ್ವ್ ಮಾಡಿ ಬರೀ ನೀವು ರೆಫ್ರಿ ಆಗೋಗು ಸೆಲೆಕ್ಟ್ ಆದಂಗಲ್ಲ ರೆಫ್ರಿ ಆಗ ಬಂದೇನಂತ ನನಗೆ ಅಲ್ಲಿಂದ ಶುರುವಾದ ಬೆಂಗಳೂರಾಗ ಕಂಟಿನ್ಯೂ ಇದು ಮಾಡ್ತೀವಿ. ಒಂದು ಕೇರಳಕ್ಕೆ ಹೋದ್ವಿ, ಅಲ್ಲೆಲ್ಲ ಹೋಗಿದ್ವಿ. ಮತ್ತು ಇದು PUC ಹೇಳ್ತಿರೋದ ನೀವು ಡಿಗ್ರಿನಾ? ಫಸ್ಟ್ PUC ಇತ್ತು ಅವಾಗ ಅಷ್ಟೇ. ಫಸ್ಟ್ PUC ಈಗ ಸೆಕೆಂಡ್ PUC ಆಗೈತಿ. ಅವಾಗ ಫಸ್ಟ್ PUC ಇರ್ಬೇಕಾದ್ರೆ ನಾನು ಅಲ್ಲಿದ್ದೆ. ಹೌದಾ? ಇದೆಲ್ಲ ಗೊತ್ತೇ ಇಲ್ಲ. ಸೆಕೆಂಡ್ PUC ಇದ್ದಿಲ್ಲ ಅವಾಗ? ಇದ್ದಿಲ್ಲ. ನಾವು ಅವಾಗ ಫುಲ್ ಇದು ಆದ್ಮೇಲೆ ಬಂದ ತಕ್ಷಣ ಎಲ್ಲರೂ ಅಲ್ಲಿ ಮೈಸೂರವರು ಬೆಂಗಳೂರವರು ಕೇರಳಕ್ಕೆ ಹೋಗಿ ಜಾಸ್ತಿ ಹೋಗ್ತಿದ್ರು. 7th 9th ಇವಾಗೂ ಇದೆ ಅದು ಟ್ರೆಂಡ್. 7th 9th ಆಡಕ್ಕೆ ಹೋಗಿದ್ರು. ಎಲ್ಲ ಬಂದು ನನ್ನ ಕರ್ಕೊಂಡು ಹೋಗೋರು. ಅಲ್ಲಿ ಹೋಗಿ ಆಡಕ್ಕೆ ಹೋಗ್ತಿದ್ದೆ ಅವ್ರ ಜೊತೆಗೆ ಕರ್ಕೊಂಡು ಹೋಗೋರು. ನಾವೇನು ಯಾರು ರೊಕ್ಕ ಕೇಳ್ತಿದ್ದಿಲ್ಲ. ಉಣ್ಣಕ್ಕೆ ತಿನ್ನಕ್ಕೆ ಸಿಕ್ಕರೆ ಆಡಬೇಕು ಅಂತ ಆಸೆ ಆಟ ಮಾಡಿ ಅವನ ಮತ್ತೆ ರೊಕ್ಕ ಯಾರಿಗೂ ಕೇಳ್ತಿದ್ದಿಲ್ಲ. ಅಲ್ಲಿ ಹೆಸರಾಗ್ಬಿಡ್ತು ಬೆಂಗಳೂರಿಗೆ. ಸೆಲೆಕ್ಟ್ ಆಗಿಬಿಟ್ಟು ನಾನು ಯೂನಿವರ್ಸಿಟಿಗೆ. ಅಲ್ಲಿಂದ ಟ್ರಿವೆಂಡ್ರಮಿಗೆ ಅಲ್ಲಿ ಇತ್ತು ಟೂರ್ನಮೆಂಟು. ನಮ್ಮ ಹುಡುಗರು ಸರಿಯಾಗಿ ಆಗಲಿಲ್ಲ, ಒಂದಕ್ಕೊಂದು ತಾಳಿಲ್ಲ. ಆಗ ಅಲ್ಲಿ ಸೋತ್ವಿ, ಬಂದ್ವಿ. ಅಲ್ಲಿಂದ ಬಂದು ಒಂದು ಇದಕ್ಕೆ ಅಷ್ಟೊತ್ತಿಗೆ ದೊಡ್ಡ ಹೆಸರಾಗ್ಬಿಡ್ತೀನಿ ನಂದು. ನನಗೆ ನಮ್ಮ ಗುರು ಇದ್ರು ಇನ್ನೊಬ್ಬರು ಕಾರ್ಖಾನೀಸ್ ಅಂತ ಇದ್ದಿರಲ್ಲ, ಆ ಗುರು ಪುಣ್ಯಾತ್ಮ. ಅವನಿಗೆ ಎಷ್ಟು ಹೇಳಿದ್ರು ಕಮ್ಮಿ ಆಯ್ತು. ಏರೇ ಕೋಳೆ ಅಂತ ಮರಾಠಿ ಒಳಗೆ ಕೋಳೆ ಅಂದರೆ ಹುಚ್ಚ ಅಂತ. ಕರ್ಕೊಂಡು ಅಲ್ಲಿ ಹೋದ್ರು. ಕರ್ಕೊಂಡು ಹೋದಾಗ ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಗೆ ನನಗೆ ಸೇರಿಸಿದ್ರು. ಅಲ್ಲಿ ಒಂದು ತಿಂಗಳಿಗೆ 400 ರೂಪಾಯಿ ಕೊಡ್ಬೇಕು ಫೀಲ್ಡಿಗೆ. ಅವ್ರು ಬಾಡಿಗೆ ಕೊಡ್ತಿದ್ರು. ಅಲ್ಲಿ ಆಡೋಕ್ಕೆ ಶುರು ಮಾಡಿದೆ. ಅಲ್ಲಿ ಒಬ್ಬನು ಇಂಡಿಯಾ ಕಾರ್ಡ್ದನ ಇದ್ದ. ಅವರು ಬಂದು ಆಟ ಆಡೋರು, ನಾನು ಆಡ್ತಿದ್ದೆ. ಅವನು ಲೆಫ್ಟ್ ಭಾಳ ಚೆನ್ನಾಗಿ ಹೊಡೆಯೋನು. ಬಾಲಿ ಪಿಚ್ ಎದ್ದಿದ್ದು, ಪಿಚ್ ಬಿದ್ದಿದ್ದು, ಲೆಫ್ಟ್ನಾಗ ಒಳ್ಳೆ ಹೊಡೆಯೋದು. ನಾನು ಲೆಫ್ಟ್ನಾಗ ಹೊಡೆಯೋಕೆ ಎಲ್ಲ ತೋರಿಸಿದ್ರು. ಎಲ್ಲ ತೋರಿಸಿದ್ದು. ಅವಾಗ ಭಾರಿ ಖುಷಿಯಾಗಿಬಿಟ್ಟು ನಮ್ಮ ಗುರುಗಳು ನನಗೆ ಚಪಾತಿ ಮಾಡಿಕೊಡೋರು ಅವರೇ, ಉಣ್ಣ ಹಾಕೋರು ಅವರೇ. ಅವ್ರ ಮನೆಗೆ ಕರ್ಕೊಂಡು ಇಟ್ಕೊಂಡ್ರು. ಒಬ್ಬ ಬ್ರಹ್ಮಚಾರಿ ಅವರು ಕಾರ್ಖಾನೆ ಗೊತ್ತು. ಅವಾಗ ಇವಾಗ ಇಲ್ಲ ಸತ್ತೋದ್ರು, ಇಲ್ಲೇ ಸತ್ರ ಹೇಳಿದಾಗ. ಅವಾಗ ಅದೇನೋ ಆಯಿತು. ನಾನು ಅಲ್ಲಿ ಹೋದಾಗ ಹಿಂಗೆ ಆಡ್ಬೇಕು ಹಂಗೆ ಅಂದ್ಕೊಂಡು ಬರ್ರಿ ಇಲ್ಲಿ ಕೋಳೆ ಅಂದರೆ ಹುಚ್ಚ. ಇದು B ಡಿವಿಷನ್ ಆಗೈತಿ, A ಡಿವಿಷನ್ಗೆ ಹೋಗೋಣ ನಡಿ ನಿನ್ಗೆ ಅಲ್ಲಿ. ಅದು ನೀವು ಆಟ ನೋಡಿದ್ರಲ್ಲ. A ಡಿವಿಷನ್ಗೆ ಸೇರಿಸಿದ್ರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ. ಅವಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕು ಇಲ್ಲಿ ಎರಡು ಜೊತೆ ಇದ್ವು. ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದೇ ಹೆಚ್ಚಿತ್ತು. ಅಲ್ಲಿ ಹೋಗಿ ಸೇರಿಸಿದ್ರು. ಅಲ್ಲಿ ಮಂಗಳೂರವರು ಇವರು ಸ್ಪೋರ್ಟ್ಸ್ ಸೆಕ್ರೆಟ್ರಿ. ಇವನು ಬೆಂಗಳೂರಾಗಿದ್ದ ಸ್ಪೋರ್ಟ್ಸ್ ಸೆಕ್ರೆಟ್ರಿ ಮಿಸ್ಟ್ರು. ಭಾರಿ ನನ್ನ ಮೇಲೆ ಪ್ರೀತಿ. ಅವಾಗ ಅಲ್ಲಿ ಹೋಗಿ ಸೇರ್ಕೊಂಡೆ. ಒಂದು ತಿಂಗಳು ಮಾತ್ರ ನನಗೆ ಭಾಳ ತೊಂದರೆ ಆಗ್ಬಿಡ್ತು. ಎಲ್ಲ ಕಲ್ಕಟ್ಟ ಪ್ಲೇಯರು, ಅವ್ರು ಚಕ್ಕಿ ತಿಂಗ್ರರು ಭಾರಿ. ಅವಾಗ ಅಲ್ಲಿ ಆಡ್ತಾ 1.5 ತಿಂಗಳಿಗೆ ಸೀದಾ ಅವರಿಗೆ ಹಿಂದಾಕಿದೆ. 1.5 ತಿಂಗಳಿಗೆ ಒಬ್ಬ ಬಾಂಬೆದ ಅಲ್ಲಿ ಸೆಲೆಕ್ಟ್ ಆದ. ನಾನೊಬ್ಬನೇ. ಇಲ್ಲಿಂದ 6-7 ಜನ ಹೋಗಿದ್ವಿ ಹರಿಹರದಿಂದ. ಯಾರಿಗೂ ಸೆಲೆಕ್ಟ್ ಆಗಲಿಲ್ಲ, ನಾನೊಬ್ಬನೇ ಇದ್ದೆ. ಅಲ್ಲಿ ಪಾಪ ನಾನು ಆಟ ಆಡಿ ಬಂದರೆ ನನ್ನ ಬೂಟ್ ತೊಳಿತಿದ್ದೆ ರೀ ಪುಣ್ಯಾತ್ಮ. ಯಾರು? ಕಾರ್ಖಾನೇಸು ನನ್ನ ಬೂಟ್ ತೊಳಿತಿದ್ದ. ಭಾಳ ನನಗೆ ಎಷ್ಟು ಹೇಳಿದ್ರು ಕಮ್ಮಿ ಆಯ್ತು. ನೀನು ಸ್ನಾನ ಮಾಡು, ಸುಮ್ಮನೆ ಹೋಗಿ ನೀನು. ಅಲ್ಲಿ 4 ಗಂಟೆಗೆ ಇರೋದು ಮೈದಾನದಾಗ. 4 ಗಂಟೆಗೆ ಇದ್ದು ಬಿಡಬೇಕು. ಮಳೆ ಬಂದರೂ ಆಡಬೇಕು, ಬಾಲ್ ತೇಲ ಮಟ್ಟ ಆಡಬೇಕು. ಬಾಲು ತೇಲ್ಬೇಕು ನೀರಿನಾಗ. ಅವಾಗ ಅಲ್ಲಿ ಮಾಡಿ ಸುಮ್ಮನೆ ಹೊಡಿ ನಿಮ್ಗೆ ಕಾಲು ಹಿಂಗಾಗ್ಬಿಡು. ಬಂದು ತಂದು ತೊಗೊಂಬರ್ತೀನಿ. ಇಷ್ಟೆಲ್ಲ ಮಾಡ್ತೀನಿ. ನೋಡ್ತಿದ್ರಲ್ಲ ಅವರು. ಮನೆಗೆ ಬಂದ ತಕ್ಷಣ ಸ್ನಾನ ಮಾಡೋಕ್ಕೆ ಬರೋಕೆ ಹೋದ್ರೆ ನೀನು ಹೋಗಿ ನೀನು ಸ್ನಾನ ಮಾಡೋ ಅಂತ ಕಳಿಸಿ ಬೂಟ್ ಗಿಟ್ಟು ತೊಳೆದು ಎಲ್ಲ ಕೆಲಸ ಇರ್ತದೆ. ತೊಳೆದಿಡೋರು ಪುಣ್ಯಾತ್ಮ. ಎಷ್ಟು ಹೇಳಿದ್ರು ಕಮ್ಮಿ ಆಯ್ತು. ಅಲ್ಲಿಂದ ಇದು ಯಾವ ಗ್ರೌಂಡಲ್ಲಿ ಸರ್? ಯಾವ ಗ್ರೌಂಡಲ್ಲಿ ಇದು SBI ಇದು ಇದೈತಲ್ಲ
ಬಾಂಬೆ ಗೇಟ್ 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 Gateway ಬಾಂಬೆ of ಗೇಟ್ India. ಅಲ್ಲಿ ದೊಡ್ಡ ಫೀಲ್ಡ್ ಐತೆ ನೋಡು. ಗೊತ್ತು ಕೂಪ್ರೆ ಸ್ಟೇಡಿಯಂ ಗೇಟ್ ಆಫ್ ಇಂಡಿಯಾ Correct. ಅಲ್ಲಿ ದೊಡ್ಡ ಫೀಲ್ಡ್ ಐತಿ. ಹೌದು. ಅಲ್ಲಿ ಹಂಗಾಗಿ ಏನಿಲ್ಲ. ಆಮೇಲೆ ಎಷ್ಟೋ ಸತಿ ಬಾಂಬೆಗೆ ಹೋಗಿದ್ದೆ ಅವಾಗ ನೀವು? ನಾನು 70ನೇ ಇಸ್ವಿಗೆ. ಅದೇ ಇದು ಟೂರ್ನಮೆಂಟ್ ಆದ್ಮೇಲೆ, ಯೂನಿವರ್ಸಿಟಿ ಟೂರ್ನಮೆಂಟ್ ಇಲ್ಲಿ ಆದ್ಮೇಲೆ ಇಲ್ಲಿ ಫೇಲ್ ಆದೆ. ಓದಿಯಲ್ಲಿ ಏನು ಮಾಡ್ತೀವಿ, ಅದು ಹುಚ್ಚಿಲ್ಲದು ಇದು ಆಗ್ಬೇಕು ಯೂನಿವರ್ಸಿಟಿ ಅನ್ನೋದಿತ್ತು. ಹೌದು. ಅದಕ್ಕೋಸ್ಕರ ಆಯ್ತು. ಅಲ್ಲಿಗೆ ಇಂಡಿಯಾಕ್ಕೆ ಆಡ್ಬೇಕು ಅಂತ ಇಚ್ಛಟ ಇತ್ತು. ನಾನು ಸೀದಾ ಹೋದ್ನ. ಅವ್ರು ಎಲ್ಲರೂ ಶಬಾಷ್ಗಿರಿ ಕೊಡಾರೆ ಎಲ್ಲರೂ. ಅಲ್ಲಿನೂ ಭಾಳ ಸುಸ್ತಾಗ ಮಟ್ಟ ಆಡ್ಸೋರು ಕೋಚ್. ನಾ ಬರ್ತಿದ್ರೆ ಅಲ್ಲಿ ಬಾಂಬೆದಾಗ ಭಾಳ ಮಳೆ, ಇಲ್ಲಿ ಮಟ್ಟ ನೀರು ಬರೋ ನೀರು ಮಳೆ ಬಂದು ಬಿಟ್ಟ ಮೇಲೆ ನೀರು ರಸ್ತೆ ಒಳಗೆ ಇಷ್ಟು ಹಿಂಗೆ ಹೊತ್ಕೊಂಡ್ಬಂದರೆ ಕಾಲು ಹಿಂಗೆ ಎಳ್ಕೊಂಬರ್ಬೇಕು ನಾವು. ಕುರ್ಲಾಕ್ಕೆ ಬರ್ಬೇಕು ನಾವು. ಅಲ್ಲಿಂದ ಸ್ಟೇಷನ್ನಿಗೆ ಕುರ್ಲಾ ಸ್ಟೇಷನಿಗೆ ಬಂದು ಅಲ್ಲಿ ಬಂದು ಇಳಿತಿದ್ವಿ ನಾವು ಬಾಂಬೆ ಗೇಟಿಂದ. ಎಷ್ಟೋ ಹುಡುಗಿಯರು ನನಗೆ ನೀರು ತಗೊಂಡು ಕಾಲಿಂದ ಹೊಡೆದು ಹಾಕೋರು. ಹೋದಾಗೆಲ್ಲ ಮಾಡೋರು ಹಂಗಲ್ಲ ಹುಡುಗಿಯರು. ಬಾಂಬೆದು ಫ್ರೀ. ನಾನು ತಗೊಂಡು ಏನು ಮಾಡಲಿ, ಒಂದು ಮನೆ ಸಿಕ್ಕರು ಸಾಕಪ್ಪ ಶಿವ ಅಂತಿದ್ದು. ಹಂಗೆ ಅಷ್ಟರ ಮಟ್ಟಿಗೆ ಆಟ ಆಡಿಸ್ತಿದ್ರು ಅವರು ಕೋಚ್ ಅವರು. ಆಮೇಲಿಂದ ಕಾರ್ಕಾಲಿಸ್ ಅವ್ರ ಮನೇಲಿ ಇದ್ರ ನೀವು? ಕಾರ್ಖಾನೆ ಅವ್ರ ಮನೆಯಾಗೆ ಅವರೇ ಇಟ್ಕೊಂಡಿದ್ರು. ಅವರು ಬ್ರಹ್ಮಚಾರಿ. ಅವ್ರ ಮನೆ 4-5 ಜನ ಬ್ರಹ್ಮಚಾರಿ ಅದಾರ. ದೊಡ್ಡ ಇವರು ಅವರು ಬಿಜಾಪುರದಾಗ. ಅವಾಗ ಎಲ್ಲ ಭಾಳ ದೊಡ್ಡ ಹೆಸರುವಾಸಿ ಆಯಿತು. ಕಾರ್ಖಾನಿಸ್ ಅಂತ ಅವ್ರು ಬಂದಿದ್ದ. ಅವರು ಇದು ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲ್ ಮಟ್ಟ ಅಲ್ಲಿ ಯಂಗ್ಸರಿಗೆ ಈ SC STಗೆಲ್ಲ ಹಾಸ್ಟೆಲ್ ಮಾಡಿ ಇದು ಮಾಡಿದರು. ಅಷ್ಟು ಪವರ್ಫುಲ್. ಇನ್ನು ಪೂನಾದಾಗೆ ಇವ್ರ ತಮ್ಮರೆಲ್ಲ ಫ್ಯಾಕ್ಟ್ರಿ ಮಾಡ್ತಿದ್ರು. ಮುಂದಿನ 4 ಜನ ಕೆಲಸ ಮಾಡ್ತಿದ್ರು ಆವಾಗಿನ ಕಾಲದಾಗ, ನನಗೆ ಗೊತ್ತಿದ್ದಾಗ. ಅಲ್ಲಿಂದ ಇಲ್ಲಿ ಬರ್ತಿದ್ರು, ಮರ್ತು ಹೋಗ್ತಿದ್ವಿ. ಆಮೇಲಿಂದ ಬಂದು ಕೇಳೋರು, ನಮ್ಮ ಟೀಮಿಗೆ ಕಳಿಸ್ಕೊಡು ಹಂಗೆ ಹಿಂಗೆ ಅಂತಂದು. ಎಲ್ಲಿ ಕಳ್ಸಂಗಿಲ್ಲ ಹೋಗಪ್ಪ ಅಂತ ನಮ್ಮ ಕಾರ್ಖಾನೆ ಬೇರೆ ಎಲ್ಲ ಟೀಮ್ನಲ್ಲಿ ಬರೋರು ಬಂದು. ಅಲ್ಲಿ ಇವರೇ ಮಾಡಿಬಿಟ್ರು ನಮ್ಮ ಚಿಕ್ಕಪ್ಪರು. ಇವ್ನು ಹೋದ್ರೆ ಹತ್ಲ ಹೋಗ್ಬಿಡ್ತಾನೆ, ನಮ್ದು 22 ಎಕರೆ ಆಸ್ತಿ ಇತ್ತು, ದತ್ತು ಆಸ್ತಿ, ಹೋಗ್ಬಿಡ್ತಾನೆ ಅಂತಂದು ನನಗೆ ಮೆಲ್ಲು ಉಬ್ಬಿಸಿ ನಮ್ಮ ಅಕ್ಕ ಅವ್ರಿಗೆ ಅವ್ರ ಮಗುಗೆ ಹೆಣ್ಣು ಮಾಡಿದ್ರು. ನನಗೆ ಕರ್ಕೊಂಬಂದು ನೋಡಪ್ಪ ಅವ್ನಿಗೆ ಒಪ್ಪಕ್ಕಲ್ಲ ಏನೇನು ಮಾಡಿ, ಇಲ್ಲಪ್ಪ ನಾನು ಮದುವೆ ಬೇಡ, ನನ್ನ ಸ್ಟೇಟ್ ಫೀಲ್ಡ್ ಆಡಬೇಕು, ನಮ್ಮ ತಮ್ಮ ಅದನ್ನು ಮಾರ್ತಿರೋ ಅವ್ನಿಗೇನು ಮಾಡಿ ಅವ್ನು ಕರ್ಕೊಂಡು ಅವ್ನಿಗೆ ಒಂದು ಹೆಣ್ಣು ಒಪ್ಪಲಿಲ್ಲ. ಇವ್ರೇನು ಮಾಡಿ ನಾಟಕ ಮಾಡಿ ಕರ್ಕೊಂಡೋಗಿ ನೀನು ಆಗ್ಬೇಕು ಅಂತ ನಮ್ಮಮ್ಮ ನಮ್ಮ ಅಕ್ಕ ತಂಗಿರ ಹತ್ರ, ಇಲ್ಲಪ್ಪ ನೀ ಇದ್ರೆ ನಮಗೆಲ್ಲ ಏನೋ ಅಕ್ಕರು ಇಬ್ಬರು ತಂಗಿ ಹೋಗ್ಬೇಕು, 3 ಜನ ತಮ್ಮ. ಇವರಿಗೆಲ್ಲ ನಾನಿದ್ರೆ ಹುಲಿ ಇದ್ದಂಗೆ, ನಾ ಹಂಗನೇ ಇದ್ದೆಲ್ಲ ಗೊತ್ತೈತಲ್ಲ. ಹಂಗಾಗಿ ಬಂದೆ. ಕರ್ಕೊಂಬಂದ ತಕ್ಷಣ ಮೆಲ್ಲಕ್ಕೆ ಮದುವೆ ಮಾಡೋಕ್ಕೆ ನನಗೆ ವ್ಯವಸ್ಥೆ ಮಾಡಿ ಒಬ್ಬಿಸಿ ಮದುವೆ ಮಾಡಿದ ಮೇಲೆ ಹೋಗಿದ್ದೆ. ಈಕೆ 15 ವರ್ಷ ಆವಾಗ, ನನ್ನ ಹೆಂಡತಿಗೆ 15 ವರ್ಷ, ನನಗೆ 25 ವರ್ಷ, 10 ವರ್ಷ ಸಮಯಕ್ಕೆ. ಅದಕ್ಕೆ ನಮಗೆ ಅಲ್ಲಿ ನಾವು ಒಬ್ಬನೇ ಇರೋದು, ಹೆಂಗೆ ಕರ್ಕೊಂಡು ಹೋಗೋದು ಅಂತ ತಲೆ ಕೆಟ್ಟು ನಾನು ಒಂದು ಡಿಸಿಷನ್ ತಗೊಂಡ್ಬಿಟ್ಟೆ. ಈಗ ನಮ್ಮ ತಾಯಿ ನಮ್ಮ ಅಕ್ಕರು ಅವ್ರದ್ದು ತಂಗಿದು ಲಗ್ನ ಆಗಿಲ್ಲ, ಏನಿಲ್ಲ. ಇವೆಲ್ಲ ಅದಾವಲ್ಲಪ್ಪ, ಅದು ಅಕ್ಕರ್ದಾಗಿತ್ತು, ತಂಗಿಯರ್ದಾಗಿದ್ದಿಲ್ಲ. ಇವೆಲ್ಲ ನಾ ಇದ್ದರೆ ಇವೆಲ್ಲ ಇದಾಕೈತಿ ಹಂಗಂದು ಅವ್ರು ನಮ್ಮ ಆಸ್ತಿನೂ ಇತ್ತು, ನಂದು ಸ್ವಂತ. ಹಂಗಾಗಿ ಮೆಲ್ಲ ಉಬ್ಬಿಸಿ ಕರ್ಕೊಂಬಂದ್ಮೇಲೆ ಇಲ್ಲಿ ಮೆಲ್ಲಕ್ಕೆ ಮತ್ತೆ ಇನ್ನೇನು ಹೆಂಡ್ತಿ ಕರ್ಕೊಂಡು ಹೋಗೋದು ಮಾಡೋದು ಅಂತ. ಅವ್ರು ಏನಂದರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಾಗ ಇವರು ಸ್ಪೋರ್ಟ್ಸ್ ಸೆಕ್ರೆಟ್ರಿ